ಹಾಯ್ ಹಾಲ್, ಇದು ಸ್ಯಾಟರ್ಡೆ ಮಿನಿ ವ್ಲಾಗ್. ನಿಮಗೆ ತಮ್ಮನೇಲಿ ನೋಡಿಬಿಟ್ಟೆ ಗೊತ್ತಾಗ್ಬಿಟ್ಟಿರುತ್ತೆ ನಾನು ತಿಂಡಿಗೆ ಏನು ಪ್ರಿಪೇರ್ ಮಾಡ್ತಾಯಿದ್ದೀನಿ ಅಂತ. ನಾನಿವತ್ತು ಅವರೆಕಾಯಿ ಉಪ್ಪಿಟ್ಟು ಮಾಡ್ತಿದ್ದೀನಿ. ಉಪ್ಪಿಟ್ಟು ಅಂದರೆ 90% ಜನಕ್ಕೆ ಆಲ್ಮೋಸ್ಟ್ ಅಲ್ಲಿ ಇಷ್ಟ ಆಗಲ್ಲ ಅನ್ಕೋತೀನಿ. ನನಗೂ ಇಷ್ಟ ಆಗಲ್ಲ, ಬಟ್ ಅವರೆಕಾಯಿ ಮಸಾಲೆ ಹಾಕ್ಬಿಟ್ಟು ಮಾಡಿರೋ ಉಪ್ಪಿಟ್ಟು ಅಂದರೆ ಸ್ವಲ್ಪನಾದರೂ ತಿಂತೀನಿ. ಫಸ್ಟಿಗೆ ರವೆನ ಚೆನ್ನಾಗಿ ಹುರ್ಕೋಬೇಕು. ಹುರಿದಿರೋ ರವೆನ ಎತ್ತಿಟ್ಕೊಂಡು ಅದೇ ಪಾತ್ರೆಗೆ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಅವರೆಕಾಯಿ, ಹಸಿಮೆಣ್ಸಿನ್ಕಾಯಿ, ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಹಾಕಿ ಎಲ್ಲನೂ ಚೆನ್ನಾಗಿ ಹುರ್ಕೋತಿದ್ದೀನಿ. ಅದಾದಮೇಲೆ ಕಟ್ ಮಾಡಿರೋ ಈರುಳ್ಳಿ, ನಮಗೆ ಯಾವ ಇಷ್ಟ ಆಗುತ್ತೆ ಆ ತರಕಾರಿನ ಕಟ್ ಮಾಡಿ ಹಾಕೋತಿದ್ದೀನಿ. ನೀವು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ತರಕಾರಿ ಅದನ್ನು ಹಾಕೋಬೋದು. ನಾನಲ್ಲಿ ಗೆಡ್ಡೆಕೋಸು, ದಪ್ಪಮೆಣ್ಸಿನ್ಕಾಯಿ, ಬದನೆಕಾಯಿ ಹಾಕ್ಕೊಂಡಿದ್ದೀನಿ. ಇವೆಲ್ಲ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಹುರ್ಕೊಂಡು ಲಾಸ್ಟಿಗೆ ಟೊಮೊಟೊ ಹಾಕಬೇಕು. ಮತ್ತು ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಎಲ್ಲ ಆಪ್ಷನಲ್ ಇದ್ದರೆ ಮಾತ್ರ ಹಾಕೋಬೋದು. ನಾನು ಮನೇಲಿತ್ತು ಅಂತ ಹೇಳಿ ಹಾಕಿದ್ದೀನಿ, ಟೇಸ್ಟಿಯಾಗಿರುತ್ತೆ ಅಂತ. ಮತ್ತು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆ್ಯಡ್ ಮಾಡ್ಬೋದು. ಆದಷ್ಟು ನಾವು ಎಣ್ಣೆಲಿ ತರಕಾರಿ ಮತ್ತು ಅವರೆಕಾಯಿ ಎಲ್ಲನೂ ಹುರ್ಕೊಂಡ್ರೆ ಬೆಂದಿರುತ್ತೆ. ಇಲ್ಲಾಂತಂದರೆ ಉಪ್ಪಿಟ್ಟಲ್ವ ಜಾಸ್ತಿ ಬೇಗ ಟೈಮ್ ತೊಗೊಳ್ಳಲ್ಲ ರವೆಗೆ ಬೇಯೋಕ್ಕೆ. ಸೊ ಅದಕ್ಕೆ ಎಣ್ಣೆಲೆ ಆದಷ್ಟು ನಾವು ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ. ಮತ್ತು ನಾನಿಲ್ಲಿ ಮೀಡಿಯಮ್ ಸೈಜ್ ರವೆನ ತೊಗೊಂಡಿದ್ದೀನಿ. ಬನ್ಸಿ ರವೆ ಉಪ್ಪಿಟ್ಟಾದರೆ ಚೆನ್ನಾಗಿರುತ್ತೆ. ಆಮೇಲೆ ನಾವು ಹಳ್ಳಿ ಕಡೆ ಅಕ್ಕಿಯಲ್ಲೇ ನುಚ್ಚು ಮಾಡಿಸ್ತೀವಿ, ಅದು ಸೂಪರಾಗಿರುತ್ತೆ. ಅಕ್ಕಿ ನುಚ್ಚು ಉಪ್ಪಿಟ್ಟು ಅಂತ ಮಾಡಿದ್ರೆ ಉಪ್ಪಿಟ್ಟು ತಿನ್ನದೇ ಇರೋರಿಗೂ ಈ ಥರ ಮಾಡಿಕೊಟ್ರೆ ತಿನ್ನಬೇಕು ಅಂತ ಅನಿಸುತ್ತೆ. ಟೊಮೊಟೊ ಎಲ್ಲ ಫುಲ್ ಸಾಫ್ಟ್ ಆದಮೇಲೆ ಅದಕ್ಕೆ ಚಿಲ್ಲಿ ಪೌಡರು ಮತ್ತು ಮನೇಲಿರೋ ಖಾರದ ಪುಡಿ, ಗರಂ ಮಸಾಲ ಎಲ್ಲನೂ ಆ್ಯಡ್ ಮಾಡಿ ತಿರುಗಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿದ್ರೆ ಆಯಿತು. ಒಂದು 5 ನಿಮಿಷ ಆದಮೇಲೆ ಅದು ಫುಲ್ ಎಲ್ಲ ಎಣ್ಣೆ ಎಲ್ಲ ಬಿಟ್ಟಿರುತ್ತೆ. ಆಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕಾಯಿ ತುರಿನ ಹಾಕ್ಬಿಟ್ಟು ನೀರು ಕುದಿ ಬಂದಾದಮೇಲೆ ರವೆನ ಹಾಕ್ಕೊಂಡು ತಿರುಗಿದ್ರೆ ಮಸಾಲೆ ರವೆ ಉಪ್ಪಿಟ್ಟು ರೆಡಿನೇ ಆಗಿಬಿಡುತ್ತೆ. ರುಚಿ ರುಚಿಯಾಗಿ ತಿನ್ನದೇ ಇರೋರು ತಿನ್ನಬೇಕು ಅಂತ ಅನಿಸುತ್ತೆ. ಇನ್ನು ಉಪ್ಪಿಟ್ಟು ರೆಡಿ ಆಯಿತು ಅಂತೇಳಿ ಎಲ್ರಿಗೂ ಹಾಕ್ಕೊಟ್ಟೆ. ಎಲ್ಲರೂ ತಿಂದಾದ್ಮೇಲೆ ನಾನು ತಿಂದ್ಕೊಂಡು ನನ್ನ ಪಾಪಗೂ ತಿನ್ನಿಸ್ದೆ. ಅದಾದಮೇಲೆ ಹಾಲಲ್ಲಿ ಹಾಗೆ ಕೂತಿದ್ವಿ. ರೋಡ್ ಸೈಡಲ್ಲಿ ಸೊಪ್ಪು ಮಾರ್ಕೊಂಡು ಹೋಗೋರು ಸೊಪ್ಪು ಮಾರ್ಕೊ ಹೋಗ್ತಿರ್ಬೇಕಾದ್ರೆ ನಮ್ಮ ಪಾಪು ಅದನ್ನು ಕೇಳಿಸ್ಕೊಂಡು ಅವಳು ಅದೇ ಥರ ರಿಪೀಟ್ ಮಾಡ್ತಿದ್ಲು. ನಾನು ಅದಕ್ಕೆ ಬೇರೆ ತರಕಾರಿ ಹೆಸರೆಲ್ಲನೂ ಅವಳ ಹತ್ರ ಹೇಳಿಸ್ತಿದ್ದೆ. ಎಷ್ಟು ಕ್ಯೂಟಾಗಿ ಹೇಳಿದ್ದಾಳೆ ಅಂತಂದರೆ ನೋಡಿ, ನಗು ಬರುತ್ತೆ. ಸೌತೆಕಾಯಿನ, ಅವರೆಕಾಯಿ, ಬದನೆಕಾಯಿ ಹೇಳು, ಹೀರೆಕಾಯಿ, ಕ್ಯಾರೆಟ್, ಬೀನ್ಸ್ ಅನ್ನು, ಮೆಣಸಿನ್ಕಾಯಿ, ಸಂಜೆ ತೋಟದಲ್ಲಿ ಎಳ್ನೀರು ಕೀಳಿಸ್ತಿದ್ರು ಅಂತ ಹೇಳಿ ನಮ್ಮ ಮನೆಯವರು ಮನೆಗೂ ತಂದಿದ್ರು ಕುಡಿಯೋಕ್ಕೆ ಅಂತ. ಅದನ್ನು ನನ್ನ ಮಗಳು ಇಟ್ಕೊಂಡು ಓಡಾಡ್ತಿದ್ದಾಳೆ. ಓಪನ್ ಮಾಡಿಕೊಡಿ ಪಪ್ಪ ಅಂತ ಇಟ್ಕೊಂಡು ಓಡಾಡ್ತಿದ್ದಾಳೆ. 2 ತಂದಿರೋದಕ್ಕೆ ಅವಳು ಇನ್ನೊಂದು ಕಟ್ ಮಾಡಿ ಇನ್ನೊಂದು ಓಪನ್ ಮಾಡಿ ಅಂತ ಇಟ್ಕೊಂಡು ಚಳಿಸ್ತಿದ್ಲು ಅವ್ರ ಪಪ್ಪನ್ನ. ಆಮೇಲೆ ಎಳ್ನೀರು ಕುಡಿಯೋಕೆ ಕೊಟ್ಟರೆ ಕುಡಿತಾನೂ ಇರಲಿಲ್ಲ, ನಮ್ಮನ್ನೇ ಕುಡೀರಿ ಅಂತ ಹೇಳ್ತಿದ್ಲು. ಎಳ್ನೀರು ಕುಡ್ದಾದ್ಮೇಲೆ ಅದನ್ನು ಓಪನ್ ಮಾಡಿ ಗಂಜಿ ತಿನ್ನೋದು ಅಂದರೆ ನನಗಂತೂ ತುಂಬ ಇಷ್ಟ. ಅದು ಗಂಜಿ ತುಂಬ ಟೇಸ್ಟಿಯಾಗಿರುತ್ತೆ. ಅದನ್ನು ಕೂಡ ನನ್ನ ಮಗಳು ತಿನ್ನಲಿಲ್ಲ, ಸುಮ್ಮನೆ ನಿಂತ್ಕೊಂಡು ನೋಡ್ತಿದ್ಲು ಇದು ಏನಿದು ಅಂತ. ಎಳ್ನೀರೆಲ್ಲ ಕುಡ್ದಾದ್ಮೇಲೆ ನಮ್ಮ ಪಾಪು ಸ್ವಲ್ಪ ತರಲೆ ಮಾಡ್ತಿದ್ಲು, ಅದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಪಾಪು ಇಳಿ ಕೆಳಗಡೆ, ಇಳಿಯೇ. ಡೈ. ಆಮೇಲೆ ಸಂಜೆ ಆಯಿತು ಅಂತ ಹೇಳಿ ನಾನು ತಂದಿದ್ದ ಹಲಸಿನಕಾಯಿಂದ ಕಬಾಬ್ ಮಾಡೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ತಾಯಿದ್ದೀವಿ. ನಮ್ಮ ದೊಡ್ಡತ್ತೆ ಹಲಸಿನಕಾಯಿ ಎಲ್ಲನೂ ಕಟ್ ಮಾಡಿಕೊಡ್ತಿದ್ರು. ನಮ್ಮ ಪಾಪ ಅಲ್ಲೂ ಹೋಗಿ ಡಿಸ್ಟರ್ಬ್ ಮಾಡ್ತಿದ್ಲು, ನಾನು ಕಟ್ ಮಾಡ್ತೀನಿ ಅಂತ ಹೇಳಿ. ಹಾಗೆ ನಾನೊಂದು ಕಟ್ ಮಾಡಿಕೊಟ್ಟೆ. ಹಲಸಿನಕಾಯಿನ ನೀಟಾಗಿ ಒಂದು 2-3 ಸಲ ತೊಳ್ಕೊಂಡು ಅದಕ್ಕೆ ಉಪ್ಪು, ಒಂದು ಚಿಟಿಕೆ ಅರಿಶಿನ ಹಾಕಿ ಕುಕ್ಕರಲ್ಲಿ ಒಂದು ವಿಸಲ್ ಕೂಗಿಸ್ಕೊತಾ ಇದ್ದೀನಿ. ನೀವು ಕುಕ್ಕರ್ ಇಲ್ಲ ಅಂತಂದರೆ ಓಪನ್ ತಪ್ಪಲೆಲ್ಲೂ ಕೂಡ ಬೇಯಿಸ್ಕೋಬೋದು. ಬಟ್ ಕುಕ್ಕರಲ್ಲಾದರೆ ಬೇಗ ಬೇಯುತ್ತೆ ಅಂತ ಅಂದ್ಬಿಟ್ಟು ಹೈ ಫ್ಲೇಮಲ್ಲಿ ಒಂದು ವಿಸಲ್ ಕೂಗಿಸ್ಕೊಂಡೆ.
ತುಂಬ ಎಳೆದಾದರೆ ಓಪನಲ್ಲೇ ಬೇಯಿಸ್ಕೊಂಡ್ರೆ ಸಾಕು, ಕುಕ್ಕರಲ್ಲಾದರೆ ಬೇಗ ಬೆಂದ್ಬಿಡುತ್ತೆ. ಆಮೇಲೆ ಮಸಾಲೆ ಹಾಕ್ಕೊಂಡು ಕಲ್ಸೋಕ್ಕಾಗಲ್ಲ. ಒಂದು ವಿಷಲ್ ಕೂಗಾದ್ಮೇಲೆ ಅದನ್ನು ಒಂದು ಕಡೆ ಸೋರಿಸಿಟ್ಕೋಬೇಕು. ಅದು ನೀರೆಲ್ಲ ಸೋರಾದ್ಮೇಲೆ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊತಿದ್ದೀನಿ. ಮಸಾಲೆಗೆ ಶುಂಠಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿನ ಕಲ್ಲಲ್ಲಿ ಹಾಕ್ಕೊಂಡು ಜಜ್ಕೊತಿದ್ದೀನಿ. ಇದನ್ನು ಗ್ರೈಂಡ್ ಮಾಡೋದಕ್ಕಿಂತ ತರ್ತರಿಯಾಗಿ ಜಜ್ಕೊಂಡ್ರೇ ಬಾಯಿಗೆ ಚೆನ್ನಾಗಿ ಸಿಗುತ್ತೆ, ಟೇಸ್ಟಿಯಾಗೂ ಕೂಡ ಇರುತ್ತೆ. ಇದನ್ನೆಲ್ಲ ಜಜ್ಕೊಂಡು ಅದಕ್ಕೆ ಕಾರ್ನ್ಫ್ಲೋರು, ಚಿಲ್ಲಿ ಪೌಡರು, ಗರಂ ಮಸಾಲ, ಧನಿಯಾ ಪೌಡರು, ಪೆಪ್ಪರ್ ಪೌಡರು ಮತ್ತು ಒಂದು ಚಿಟಿಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಎಲ್ಲನೂ ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಮೊಟ್ಟೆನಾದರೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು, ಕಲಿಸ್ಕೊಬೋದು. ಇಲ್ಲ ಅಂತಂದರೆ ನೀರಲ್ಲಾದರೂ ಕಲಿಸ್ಕೊಬೋದು. ನಾನಿವತ್ತು ನೀರಲ್ಲೇ ಕಲಿಸ್ಕೊತಿದ್ದೀನಿ, ಯಾಕೆಂದರೆ ಇವತ್ತು ಸ್ಯಾಟರ್ಡೆ, ನಾವು ನಾನ್ ವೆಜ್ ತಿನ್ನಲ್ಲ. ಈ ಥರ ಕನ್ಸಿಸ್ಟಲ್ಲಿ ಕಲಿಸ್ಕೊಂಡು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡೋಕ್ಕೆ ಬಿಡಬೇಕು. ಒಂದು ಅರ್ಧ ಗಂಟೆ ನೆನೆಸಿಟ್ರೆ ಸಾಕು. ಅದಾದಮೇಲೆ ಕಾದಿರೋ ಎಣ್ಣೆಗೆ ಹಾಕ್ಕೊಂಡು ಏನು ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಇದನ್ನು ಫಸ್ಟೇ ಒಂದು ವಿಷಲ್ ಕೂಗಿಸ್ಕೊಂಡಿದ್ವಲ್ಲ, 5 ನಿಮಿಷಕ್ಕೆಲ್ಲ ಬೇಗ ಆಗಿಬಿಡುತ್ತೆ. ಒಂದು 5 ನಿಮಿಷ ಕರೆದುಬಿಟ್ಟು ಎತ್ಕೊಂಡ್ರೆ ಹಲಸಿನಕಾಯಿ ಕಬಾಬ್ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿ ಇರುತ್ತೆ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನಾಳೆ ಸಿಗ್ತೀನಿ.